ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾಮ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಇಂದಿನ ಭಾವನೆಗಳು ಏನಿರಬಹುದು, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನೇನು ಭಾವನೆಗಳಿದೆ, ಏನೇನು ಅನಿಸಿಕೆಗಳಿವೆ, ಅದನ್ನೆಲ್ಲ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಈ ದಿನ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ನಂಬರ್ 1, ಏನೋ ಕನ್ಫ್ಯೂಷನ್ಸ್ ಇದೆ, ಇಂಪೇಷನ್ಸ್ ಬರ್ತಾ ಇದೆ. ಇಲ್ಲೊಂದು ಅಬಂಡೆನ್ಸ್ ಅಂದಾಗ ತುಂಬ ನಿಮ್ಮ ಮೇಲೆ ಭಾವನೆಗಳಿದೆ, ಪ್ರೀತಿ ಇದೆ. ನಿಮ್ಮ ಭೇಟಿಯಾದಾಗಿಂದ ಅವ್ರ ಲೈಫಲ್ಲಿ ಏನೋ ಪಾಸಿಟಿವಿಟಿ ಇದೆ, ನೀವು ಅವ್ರ ಮೋಟಿವೇಶನ್ ಆಗಿದ್ದೀರಾ, ಕೆಲಸ ಮಾಡೋಕ್ಕೆ ಉತ್ಸಾಹ ಇದೆ, ನಿಮ್ಮ ಮಾತುಗಳು, ನಿಮ್ಮ ನಗುಮುಖ ಅವ್ರಿಗೇನೋ ಸಂತೋಷ ಕೊಡುತ್ತೆ. ಆದರೆ ಅವ್ರ ಮನಸ್ಸಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ, ಅದೇನು ಅಂತ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಐ ಕಾಂಟ್ ಅಫೋರ್ಡ್ ಯುವರ್ ಡ್ರೀಮ್ಸ್ ಅನ್ನೋದು ಬರ್ತಾ ಇದೆ. ಐ ವಿಶ್ ಐ ಕುಡ್ ಚೇಂಜ್ ಮೈ ಪಾಸ್ಟ್. ಯಾಕೋ ಅವ್ರಿಗೆ ಈ ಕನೆಕ್ಷನ್ನ ಮುಂದುವರಿಸ್ತೀನಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಇದೆ. ನಿಮ್ಮನ್ನ ಭೇಟಿಯಾಗಿದ್ದಾರೆ ಸರಿ, ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿದೆ, ಆದರೆ ನಿಮ್ಮನ್ನ ಭೇಟಿ ಮಾಡದಿದ್ರೇ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಭೇಟಿಯಾದಾಗಿಂದ ಅವ್ರ ಲೈಫಲ್ಲಿ ಏನೋ ಪಾಸಿಟಿವಿಟಿ ಇದೆ, ಹೇಳ್ಕೊಳ್ಳಾರ್ದಂಥ ಫೀಲಿಂಗ್ಸ್ ಬೆಳೆದಿದೆ ನಿಮ್ಮ ಮೇಲೆ. ಯಾಕೋ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಹಾಗಿರೋದ್ರಿಂದ ನೀವು ಭೇಟಿ ಆಗ್ದಿದ್ರೇ ಚೆನ್ನಾಗಿತ್ತು. ಈಗ ಮನಸ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ, ತುಂಬ ತಾಳ್ಮೆ ಕಳ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮುಂದೆ ನಿಮ್ಮ ಜೊತೆ ಜೀವನ ಮಾಡ್ತೀನೋ ಇಲ್ವೋ, ಮದುವೆ ಮಾಡ್ಕೋತೀನೋ ಇಲ್ವೋ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಏನೋ ಅವ್ರ ಜೀವನದಲ್ಲಿ ಸಮಸ್ಯೆಗಳಿದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಬಗ್ಗೆ. ನಂಬರ್ 2, ಕಾರ್ಡ್ ನಂಬರ್ 3, ಎಸ್, ಕಾರ್ಡ್ ನಂಬರ್ 4, ಕಾರ್ಡ್ ನಂಬರ್ 5. ಇಲ್ಲಿ ಅವ್ರು ನಿಮಗಿಂತ ವಯಸ್ಸಲ್ಲಿ ದೊಡ್ಡವರು ಅಂತ ಅನ್ನಿಸ್ತಾ ಇದೆ. ಜೀವನ ತುಂಬ ನೋಡಿದರೆ ಅವ್ರ ಜೀವನ ಅಷ್ಟೊಂದು ಸುಖಕರವಾಗಿಲ್ಲ. ಫೈನಾನ್ಷಿಯಲ್ ಹಾಗೆ ಇಮೋಷನಲ್ ಇಶ್ಯೂಸ್ ಇದೆ. ಈ ನಡುವೆ ಅವ್ರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತಾ ಇದೆ. ಯಾಕೆಂದರೆ ನೀವು ಭೇಟಿ ಮಾಡಿದಾಗಿಂದ ಏನೋ ಸಂತೋಷ ಇದೆ, ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇದೆ. ಇವೆಲ್ಲದರಿಂದ ಪರಿಸ್ಥಿತಿಗಳು ಸುಧಾರಿಸ್ತಾ ಇದೆ. ಸ್ವಲ್ಪವಾಗಿ ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ನೀವು ಅವ್ರಿಗೆ ಲಕ್ಕಿ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಆಗ್ತಾ ಇಲ್ಲ, ಆದರೆ ಇದು ಮುಂದುವರಿಸ್ತೀನಾ ಇಲ್ವಾ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ತುಂಬ ಯೋಚನೆಗಳಿತ್ತು. ನಿಮ್ಮನ್ನು ಮುಂದೆ ಮದುವೆ ಮಾಡ್ಕೋಬೇಕು ಅನ್ನೋ ಇಷ್ಟ ಇದೆ, ಆದರೆ ಯಾಕೋ ಅಷ್ಟೊಂದು ಪರಿಸ್ಥಿತಿ ಸರಿಯಾಗಿಲ್ಲ. ಅದೆಲ್ಲ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ತನ್ನ ಪರಿಸ್ಥಿತಿ ಮೇಲೆ ಸಿಟ್ಟಿದೆ. ಎಷ್ಟೇ ಪಾಸಿಟಿವಿಟಿ ಇದ್ರೂ, ಎಷ್ಟೇ ಸಂತೋಷ ಇದ್ರೂ ಅಲ್ಲೊಂದು ನಿರಾಸೆ ಇದೆ. ಮುಂದೆ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಾ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಅಕಸ್ಮಾತಾಗಿ ನೀವು ಅವ್ರಿಗೆ ಭೇಟಿಯಾಗಿದ್ದೀರಾ, ಏನೋ ನಿಮ್ಮ ಮೇಲೆ ಫೀಲಿಂಗ್ಸ್ ಬೆಳೆದಿದೆ, ಅದನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಮುಂದುವರ್ಸೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಕನ್ಫ್ಯೂಷನ್ಸ್ ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಥಿತಿ ಹೇಗಿದೆ? ಇಲ್ಲಿ 8 ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು 7 ಆಫ್ ಸಾರ್ಟ್ಸ್, ಹಾಗೆ ಜಡ್ಜ್ಮೆಂಟ್ ಬರ್ತಾ ಇದೆ, ಮತ್ತೊಂದು 4 ಆಫ್ ಕಪ್ಸ್ ಇದೆ, ಹಾಗೆ ಕ್ವೀನ್ ಆಫ್ ಕಾಯಿನ್ಸ್ ಇದೆ. ಇಲ್ಲಿ 2 ಆಫ್ ಕಾಯಿನ್ಸ್ ಬರ್ತಾ ಇದೆ. ನಿಮಗೂ ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ನೀವಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಏನೋ ಭಾವನೆಗಳು ಬೆಳೆದಿದೆ, ಹಾಗೆ ಅಟ್ರಾಕ್ಷನ್ ಇದೆ. ಇಲ್ಲಿ ಅವರು ನಿಮ್ಮ ಬಗ್ಗೆ ಕನ್ಫ್ಯೂಷನಲ್ಲಿದ್ದಾರೆ, ನೀವು ಹಾಗೆ. ಇಬ್ರಿಗೂ ಅಟ್ಯಾಚ್ಮೆಂಟ್ ಇದೆ, ಆದರೆ ಇದು ಏನು ಮುಂದೆ ಅನ್ನೋ ಯೋಚನೆ ಇದೆ. ಅವ್ರ ಬಗ್ಗೆ ನಿಮಗೆ ತುಂಬ ಕನಸುಗಳಿದೆ. ಯಾವಾಗಲೂ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಅವ್ರು
ನಿಮಗೆ ಮಾತಾಡಿರುವಂಥ ಮಾತುಗಳು, ಅದರ ಹಿಂದೆ ಅವ್ರ ಇಂಟೆನ್ಷನ್ ಏನಿದೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ. ಅವ್ರು ಆಡಿದ ಪ್ರತಿಯೊಂದು ಮಾತುಗೂ ನೀವು ಅರ್ಥ ಹುಡ್ಕೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅಲ್ಲೇನಿದೆ, ಅಲ್ಲಿ ನನ್ನ ಮೇಲೆ ಪ್ರೀತಿ ಇದೆಯಾ, ಹಾಗೆಲ್ಲ ನಿಮ್ಗೆ ಅನಿಸುತ್ತೆ. ಅಥವಾ ನಾನೇ ಸುಮ್ಮನೆ ಏನೇನೋ ಕನಸುಗಳು ಕಟ್ಕೋತಾ ಇದ್ದೀನಾ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಆದರೆ ಒಂದು ದಿವಸ ನೀವು ಆ ವ್ಯಕ್ತಿನ ನೋಡ್ದಿದ್ರು ಯಾಕೋ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಇಲ್ಲಿ ಇನ್ನೇನಿದೆ ನೋಡೋಣ. ಆಗಾಗ ನೀವು ಅವ್ರನ್ನ ಅಬ್ಸರ್ವ್ ಮಾಡೋದಿದೆ. ಅವ್ರ ಹಿಂದಿನ ಜೀವನದ ಬಗ್ಗೆ ಅಂಥ ಪರಿಚಯ ನಿಮಗಿಲ್ಲ. ಅವ್ರು ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ, ಆಫೀಸ್ ವರ್ಕ್ಸಲ್ಲಿ ನಿಮಗೆ ಸಹಾಯ ಮಾಡ್ತಾರೆ, ನಿಮ್ಮ ಬಗ್ಗೆ ಕೇರಿಂಗ್ ಭಾವನೆ ಇದೆ. ಆದರೆ ಒಂದೊಂದ್ಸರಿ ಇವರು ನಿಮಗೆ ರೇಗೋದು ಉಂಟು. ಆ ವ್ಯಕ್ತಿ ಭಾವನೆಗಳನ್ನ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ದಿನಗಳು ಕಳೆದ ಹಾಗೆ ನಿಮ್ಗೆ ಅವ್ರ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಬೆಳೀತಾ ಇದೆ. ಪ್ರತಿ ಸರಿನೂ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಇದಕ್ಕೆ ಯೂನಿವರ್ಸಿಂದ ಕೆಲವು ಮೆಸೇಜ್ ನೋಡೋಣ. ಏನು ಗೈಡೆನ್ಸ್ ಕೊಡುತ್ತೆ ನಿಮಗೆ, ಏನು ಮೆಸೇಜ್ ಕೊಡುತ್ತೆ? ನಿಮ್ಮ ಪರಿಸ್ಥಿತಿ ಮುಂದೆ ಸುಧಾರಿಸುತ್ತಾ? ಇಲ್ಲಿ ಮೈಂಡ್ ಬರ್ತಾ ಇದೆ, ಸಪ್ರೆಷನ್ ಬರ್ತಾ ಇದೆ, ಹಾಗೆ ಪೊಲಿಟಿಕ್ಸ್ ಇದೆ, ಮತ್ತೊಂದು ಸೆಲೆಬ್ರೇಷನ್ ಇದೆ, ಹಾಗೆ ವಿ ಆರ್ ದಿ ವರ್ಲ್ಡ್ ಬರ್ತಾ ಇದೆ. ಇಲ್ಲೊಂದು ಟೋಟಾಲಿಟಿ ಬರ್ತಾ ಇದೆ. ಮುಂದೇನೂ ಸಹ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೆ ಅನ್ನೋದಿದೆ. ನೀವು ಹೀಗೆ ಕನ್ಫ್ಯೂಷನಲ್ಲಿ ಇರ್ತೀರಾ. ಅವರು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ. ಆಗಾಗ ನಿಮ್ಗೆ ಹೆಲ್ಪ್ ಮಾಡೋದು, ನಿಮ್ಮ ಹತ್ರ ಒಗ್ಗಟ್ಟಾಗಿ ಮಾತಾಡೋದು, ನೀವು ಒಂದು ದಿವಸ ಬರೆದಿದ್ರು ತುಂಬ ವಿಚಾರಿಸೋದು ನಿಮ್ಮ ಬಗ್ಗೆ. ಇವೆಲ್ಲದರಿಂದ ನೀವು ಪ್ರತಿದಿನ ಅವ್ರನ್ನ ನೋಡಬೇಕು ಅಂತ ಅನಿಸುತ್ತೆ, ಅವ್ರನ್ನ ಮಾತಾಡಬೇಕು ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೀತಾ ಹೋಗುತ್ತೆ. ಮುಂದೇನು ಅನ್ನೋದಕ್ಕೆ ಇನ್ನೂ ನಿಮಗೆ ಉತ್ತರ ಸಿಕ್ಕಿಲ್ಲ. ಇಲ್ಲೇನಿದೆ ನೋಡೋಣ. ಎಷ್ಟೋ ಸರಿ ಅವ್ರ ಹತ್ರ ನೀವು ಮಾತಾಡಬೇಕು ಅಂತ ಅನ್ಕೋತೀರಾ, ಆದರೆ ಎಲ್ಲ ಸಪ್ರೆಸ್ ಮಾಡ್ಕೋತೀರಾ. ಅವ್ರ ಮುಖ ನೋಡಿದಾಗ ನಿಮ್ಗೇನು ಹೇಳಬೇಕು ಅನ್ಸಲ್ಲ, ಮಾತಾಡಬೇಕು ಅಂತ ಅನ್ಸಲ್ಲ. ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ನಿಮ್ಮ ಜೊತೆ ಅವ್ರು ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ಒಂದೊಂದ್ಸರಿ ನೀವೇ ನನ್ನ ಪ್ರಪಂಚ ಅಂತ ಹೇಳಿದ್ರೆ, ಇನ್ನೊಂದ್ಸರಿ ಎಷ್ಟೋ ದಿನ ನಿಮ್ಮನ್ನು ಮಾತಾಡ್ಸೋದಿಲ್ಲ. ಹಾಗಿರೋದ್ರಿಂದ ನಿಮಗಿಲ್ಲಿ ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ಯೂನಿವರ್ಸ್ ಸಜೆಷನ್ಸ್ ಏನಿದೆ ಅಂದಾಗ ಇಲ್ಲೊಂದು ಸೆಲೆಬ್ರೇಷನ್ ಇದೆ ಮುಂದೆ. ಇದಕ್ಕೆ ಅವ್ರು ನಿಮ್ಮ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸೊಳಗಡೆ ನಿಮ್ಮ ಬಗ್ಗೆ ಏನಿದೆ, ಫೀಲಿಂಗ್ಸ್ ಏನಿದೆ ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ. ಸರಿ, ಇಟ್ ವಾಸ್ ರಿಯಲಿ ಹಾರ್ಡ್ ಟು ಲೆಟ್ ಯು ಗೋ ಅಂತ ಹೇಳ್ತಾ ಇದ್ದಾರೆ ನೋಡಿ. ಐ ಫೀಲ್ ಗಿಲ್ಟಿ ಫಾರ್ ಡೌಟಿಂಗ್ ಆನ್ ಯು. I feel you don't need me anymore. I wish I could offer you a better relationship. Every moment spent with you is precious for me. I left you before you leave me. ಎಷ್ಟು ಸರಿ ನಿಮ್ಗೆ ರೇಗಿರೋದುಟ್ಟು ಅಂತ ನಾನು ಹೇಳಿದೆ ಅಲ್ವಾ? ಈ ವ್ಯಕ್ತಿಗೆ ಸ್ವಲ್ಪ ಈಗೋ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಇದೆ, ಆದರೆ ಅದನ್ನು ಹೇಳ್ಕೊಳಕ್ಕೆ ಬರ್ತಾ ಇಲ್ಲ. ಹಾಗಿರೋದ್ರಿಂದ ಆಗಾಗ ನಿಮ್ಮ ಜೊತೆ ರೇಗೋದುಂಟು. ಯಾಕೆಂದರೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಿನಗೆ ನಾನು ಬೇಕಾಗಿಲ್ಲದೆ ಇರಬಹುದು, ನನಗೂ ನೀನು ಬೇಡ, ಹಾಗೆ ಎಷ್ಟೋ ಸರಿ ನಿಮ್ಗೆ ಹೇಳಿರ್ಬೋದು. ಏನೋ ಅವ್ರಿಗೆ ಸಮಸ್ಯೆ ಇದೆ ಅಂತ ನಾನು ಶುರುನಲ್ಲೇ ಹೇಳಿದೆ. ಒಂದು ಅವ್ರಿಗೆ ಮದುವೆ ಆಗಿರ್ಬೋದು, ಅಥವಾ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು. ಹಾಗಿರೋದ್ರಿಂದ ನಿಮ್ಮ ಜೊತೆ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು ಅವ್ರಿಗೆ ತುಂಬ ಪ್ರೆಷಸ್ ಅನಿಸುತ್ತೆ. ಕೆಲವು ಸರಿ ಯಾರೋ ತಪ್ಪು ವ್ಯಕ್ತಿಗಳಲ್ಲಿ ಅಟ್ಯಾಚ್ಮೆಂಟ್ ಬೆಳೀತಾ ಹೋಗುತ್ತೆ. ಮುಂದೆ ಇದಕ್ಕೆ ಒಂದು ಫ್ಯೂಚರ್ ಇಲ್ಲ ಅನ್ನೋದು ಗೊತ್ತಿದ್ರೂ ಯಾಕೋ ಮನಸ್ಸು ಕೇಳಲ್ಲ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ. ಫೈನಲ್ ಮೆಸೇಜ್ ಏನು ಬರುತ್ತೆ? ಪಾಸ್ಟ್ ಲೈಫ್ ರಿಲೇಶನ್ಶಿಪ್, ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್ ಅನ್ನೋದು ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವೆರಿ ಸೂನ್ ಬಾಟಮ್ನಲ್ಲಿ ನಿಮ್ಮಿಬ್ಬರಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ನೀವಿಬ್ರು ಭೇಟಿಯಾಗಿದ್ದೀರಾ. ಅಲ್ಲಿ ಬ್ಲಾಕೇಜಸ್ ಇದೆ. ಎಲ್ಲೋ ಹಿಂದೆ ನಾವು ಭೇಟಿ ಮಾಡಿದ್ವಿ ಹಾಗೆ ನಿಮ್ಗೆ ಅನಿಸುತ್ತೆ ಒಬ್ರಿಗೊಬ್ರಿಗೆ. ಆದರೆ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ಮುಂದೇನು ಅನ್ನೋ ಕ್ವಶನ್ ಮಾರ್ಕ್ ಇದೆ. ಆದರೆ ವೆರಿ ಸೂನ್ ಅಂದರೆ ಸದ್ಯದಲ್ಲೇ ನಿಮ್ಮಿಬ್ಬರಲ್ಲಿ ಏನೋ ಕಾಂಪ್ರಮೈಸ್ಗಳಾಗುತ್ತೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.